ನಮಸ್ಕಾರ. ಒಂದು ಒಳ್ಳೆ ಸುದ್ದಿ ಇದೆ. ಕರ್ನಾಟಕ ಹೈಕೋರ್ಟ್ನಿಂದ ಗ್ರೂಪ್ ಡಿ ಹುದ್ದೆಗಳಿಗೆ ಕರೆ ನೀಡಿದ್ದಾರೆ. ಒಟ್ಟು 99 ಪೋಸ್ಟ್ಗಳು. ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಬನ್ನಿ, ಈ ನೇಮಕಾತಿ ಬಗ್ಗೆ ಪ್ರತಿಯೊಂದು ಡೀಟೇಲನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಇಲ್ಲಿ ಮಾತಾಡುವ ಪ್ರತಿಯೊಂದು ವಿಷಯಕ್ಕೂ ಆಧಾರ ಇದೆ. ಅದೇ ಏಪ್ರಿಲ್ 22, 2026ರಂದು ಹೊರಬಂದಿರುವ ಅಧಿಕೃತ ಗೆಜೆಟ್ ನೋಟಿಫಿಕೇಶನ್. ಇಲ್ಲಿ ಸಿಗುವ ಮಾಹಿತಿ 100ಕ್ಕೆ 100 ಪಕ್ಕ ಮತ್ತು ನಂಬಿಕೆಗೆ ಅರ್ಹವಾದದ್ದು. ಹೌದು, ಕೇಳಿದು ಸರಿ. ಒಟ್ಟಾರೆಯಾಗಿ 93 ಹುದ್ದೆಗಳು ಖಾಲಿ ಇವೆ. ಸರ್ಕಾರಿ ಕೆಲಸದ ಕನಸು ಕಾಣ್ತಾರವರಿಗೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗೋದು ಕಷ್ಟ ಅಲ್ವಾ? ಸರಿ, ಹಾಗಾದ್ರೆ ಮುಂದೆ ನಾವೇನೇನ್ ನೋಡ್ತೀವಿ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಮೊದಲು ಇದು ಯಾಕೆ ಒಂದು ದೊಡ್ಡ ಅವಕಾಶ ಅಂತ ತಿಳ್ಕೊಳ್ಳೋಣ. ಆಮೇಲೆ ಯಾವೆಲ್ಲ ಪೋಸ್ಟ್ಗಳಿವೆ, ಸಂಬಳ ಎಷ್ಟಿದೆ, ಅದಕ್ಕೆ ಬೇಕಾದ ಅರ್ಹತೆ ಏನು, ವೇಕೆನ್ಸಿಗಳನ್ನು ಹೇಗೆ ಹಂಚಿದ್ದಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ, ಕೊನೆಗೆ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್. ಓಕೆ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ವಿಷಯ, ಇದನ್ನ ಯಾಕೆ ಒಂದು ದೊಡ್ಡ ಉದ್ಯೋಗಾವಕಾಶ ಅಂತ ಹೇಳ್ತಿದೀವಿ, ಇದರ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಕರ್ನಾಟಕ ಹೈಕೋರ್ಟ್ ನೇರವಾಗಿ ಕೆಲವು ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡ್ತಿದೆ. ಅಂದ್ರೆ ಜವಾನ್, ವಾಚ್ಮೆನ್, ಸ್ವೀಪರ್ ಈ ತರಹದ ಪೋಸ್ಟ್ಗಳು. ಇಲ್ಲಿ ನೇರ ನೇಮಕಾತಿ ಅನ್ನೋದು ತುಂಬಾ ಮುಖ್ಯ. ಅಂದ್ರೆ ಯಾವುದೇ ಮಿಡ್ಲ್ಮೆನ್ ಇಲ್ಲ. ಅರ್ಹತೆ ಇದ್ರೆ ನೇರವಾಗಿ ಪರೀಕ್ಷೆ ಬರೆದು ನಿಯಮಗಳ ಪ್ರಕಾರ ಸೆಲೆಕ್ಟ್ ಆಗಬಹುದು. ಸರಿ, ಈಗ ಪ್ರತಿಯೊಬ್ರು ಕಾಯ್ತಿರೋ ವಿಷಯಕ್ಕೆ ಬರೋಣ. ಯಾವೆಲ್ಲ ಪೋಸ್ಟ್ಗಳಿವೆ, ಅದಕ್ಕೆ ಸಂಬಳ ಎಷ್ಟಿರುತ್ತೆ ಅಂತ ಅಲ್ವಾ? ಇದು ತುಂಬಾ ಮುಖ್ಯವಾದ ವಿಚಾರ. ಬನ್ನಿ ಅದರ ಡೀಟೇಲ್ಸ್ ನೋಡೋಣ. ಈ ಸ್ಯಾಲರಿ ಡೀಟೇಲ್ಸ್ ಎಲ್ಲವೂ ಅಫಿಷಿಯಲ್ ನೋಟಿಫಿಕೇಷನ್ನಲ್ಲೇ ಇರೋದು. ಯಾವುದೇ ಕನ್ಫ್ಯೂಷನ್ ಬೇಡ. ಇದನ್ನ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಟೇಬಲ್ ಇದೆ, ಅದನ್ನ ನೋಡೋಣ ಬನ್ನಿ. ಈ ಟೇಬಲ್ ನೋಡಿ. ಜವಾನ, ವಾಚ್ಮ್ಯಾನ್, ಸ್ವೀಪರ್, ಅಸಿಸ್ಟೆಂಟ್ ಬೈಂಡರ್ ಮತ್ತೆ ಧೋಬಿ ಈ ಪೋಸ್ಟ್ಗಳಿಗೆಲ್ಲ ಲೆವೆಲ್ 2 ಪೇ ಸ್ಕೇಲ್. ಅಂದ್ರೆ ಸುಮಾರು 19,900 ರೂಪಾಯಿಂದ ಶುರುವಾಗಿ 63,200 ರೂಪಾಯಿವರೆಗೂ ಹೋಗುತ್ತೆ. ಇನ್ನು ಲಿಫ್ಟ್ ಅಟೆಂಡರ್ ಮತ್ತೆ ಟೇಲರ್ ಹುದ್ದೆಗಳಿಗೆ ಲೆವೆಲ್ 3 ಪೇ ಸ್ಕೇಲ್. ಅಂದ್ರೆ 21,700ರಿಂದ 69,100 ರೂಪಾಯಿ ತನಕ ಸಂಬಳ ಇರುತ್ತೆ. ಓಕೆ, ಸಂಬಳದ ಬಗ್ಗೆ ಗೊತ್ತಾಯಿತು. ಈಗ ಅತಿ ಮುಖ್ಯವಾದ ಪ್ರಶ್ನೆ, ಈ ಕೆಲಸಕ್ಕೆ ಅಪ್ಲೈ ಮಾಡೋಕೆ ಏನೆಲ್ಲ ಅರ್ಹತೆ ಇರಬೇಕು ಅಲ್ವಾ? ಬನ್ನಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತೆ ಏಜ್ ಲಿಮಿಟ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಮೊದಲು ಎಜುಕೇಷನ್ ನೋಡಿ, ತುಂಬಾ ಸಿಂಪಲ್. ಜವಾನ್, ವಾಚ್ಮೆನ್, ಸ್ವೀಪರ್ ತರಹದ ಹೆಚ್ಚಿನ ಪೋಸ್ಟ್ಗಳಿಗೆ ಬರೀ 10ನೇ ಕ್ಲಾಸ್ ಪಾಸಾಗಿದ್ರೆ ಸಾಕು. ಆದ್ರೆ ಕೆಲವು ಸ್ಪೆಷಲ್ ಪೋಸ್ಟ್ಗಳಿವೆ. ಅಂದ್ರೆ ಲಿಫ್ಟ್ ಅಟೆಂಡರ್, ಅಸಿಸ್ಟೆಂಟ್ ಬೈಂಡರ್, ಟೇಲರ್, ಧೋಬಿ ಇವುಗಳಿಗೆಲ್ಲ 10ನೇ ಕ್ಲಾಸ್ ಜೊತೆಗೆ ಆಯಾ ಕೆಲ್ಸದಲ್ಲಿ ಅನುಭವ ಕೂಡ ಇರಲೇಬೇಕು. ಅದು ಕಡ್ಡಾಯ. ಇನ್ನು ವಯಸ್ಸಿನ ವಿಷಯಕ್ಕೆ ಬಂದ್ರೆ ಅಪ್ಲೈ ಮಾಡೋಕೆ ಕನಿಷ್ಠ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ನಲ್ಲಿ ರಿಸರ್ವೇಷನ್ ಪ್ರಕಾರ ವಿನಾಯಿತಿ ಇದೆ. ಜನರಲ್ ಕ್ಯಾಟಗರಿಯವರಿಗೆ 40 ವರ್ಷ, ಬೇರೆ ಬೇರೆ ಹಿಂದುಳಿದ ವರ್ಗಗಳಿಗೆ ಅಂದ್ರೆ 2A, 2B, 3A, 3B ಅವರಿಗೆಲ್ಲ 43 ವರ್ಷ, ಹಾಗೆ SC, ST ಮತ್ತೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಅವಕಾಶ ಕೊಟ್ಟಿದ್ದಾರೆ. ಸರಿ, ಈಗ ನಾವು ಈ 93 ಪೋಸ್ಟ್ಗಳನ್ನ ಹೇಗೆಲ್ಲ ಹಂಚಿದ್ದಾರೆ ಅಂತ ನೋಡೋಣ. ಅಂದ್ರೆ ರಿಸರ್ವೇಷನ್ ಡೀಟೇಲ್ಸ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸಬಹುದು, ಆದರೆ ಚಿಂತೆ ಬೇಡ, ನಾವು ಇದನ್ನ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಈ 93 ಹುದ್ದೆಗಳನ್ನ ಹೇಗೆ ಡಿವೈಡ್ ಮಾಡಿದ್ದಾರೆ, ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಸಿಕ್ಕಿದೆ, ಬನ್ನಿ ಚೆಕ್ ಮಾಡೋಣ. ನೋಟಿಫಿಕೇಶನ್ ಪ್ರಕಾರ ರಿಸರ್ವೇಷನ್ 2 ಥರ ಇದೆ, ವರ್ಟಿಕಲ್ ಮತ್ತೆ ಹಾರಿಜಾಂಟಲ್. ಅಂದ್ರೆ ಜಾತಿ ಆಧಾರಿತ ಮೀಸಲಾತಿ ಜೊತೆಗೆ ಮಹಿಳೆಯರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ, ಕನ್ನಡ ಮೀಡಿಯಂನಲ್ಲಿ ಓದಿದವರಿಗೆ, ಮಾಜಿ ಸೈನಿಕರಿಗೆ ಅಂತ ಬೇರೆ ಕೋಟಾಗಳು ಕೂಡ ಇವೆ. ಒಂದ್ ಮೇಲ್ನೋಟಕ್ಕೆ ಹೇಳೋದಾದ್ರೆ ಜವಾನ್, ವಾಚ್ಮೆನ್, ಸ್ವೀಪರ್ ಹುದ್ದೆಗಳೇ ಜಾಸ್ತಿ. ಅಂದ್ರೆ 85 ಪೋಸ್ಟ್ಗಳು. ಅದರಲ್ಲಿ 39 ಜನರಲ್ ಮೆರಿಟ್ಗೆ, 14 ಪೋಸ್ಟ್ಗಳು SC ಕ್ಯಾಟಗರಿಗೆ, ಇನ್ನೊಂದು 14 ಪೋಸ್ಟ್ಗಳು 2A ಕ್ಯಾಟಗರಿಗೆ, ಮತ್ತೆ ಉಳಿದ 18 ಪೋಸ್ಟ್ಗಳು ಬೇರೆ ಬೇರೆ ಕ್ಯಾಟಗರಿಗಳಿಗೆ ಹೋಗುತ್ತೆ. ಆದ್ರೆ ಒಂದ್ ವಿಷಯ ನೆನಪಲ್ಲಿರ್ಲಿ, ಈ ಸ್ಪೆಷಲ್ ಕೋಟಾಗಳನ್ನ ಕ್ಲೇಮ್ ಮಾಡೋಕೆ ಕೆಲವು ಕಂಡೀಷನ್ಸ್ ಇವೆ. ಉದಾಹರಣೆಗೆ ರೂರಲ್ ಕೋಟಾ ಬೇಕು ಅಂದ್ರೆ 1ರಿಂದ 10ನೇ ಕ್ಲಾಸ್ ತನಕ ಹಳ್ಳಿಲಿರೋ ಸ್ಕೂಲಲ್ಲಿ ಓದಿರೋದಕ್ಕೆ ಸರ್ಟಿಫಿಕೇಟ್ ಬೇಕು. ಅದೇ ರೀತಿ ಕನ್ನಡ ಮೀಡಿಯಂ ಕೋಟಾಗೂ ಕೂಡ 1ರಿಂದ 10ರವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿರ್ಬೇಕು. ಸರಿ, ಇದೆಲ್ಲ ಗೊತ್ತಾಯ್ತು. ಈಗ ಅತಿ ಮುಖ್ಯವಾದ ಭಾಗ, ಅಪ್ಲೈ ಮಾಡೋದು ಹೇಗೆ. ಬನ್ನಿ ಅಪ್ಲಿಕೇಶನ್ ಪ್ರಾಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಗೈಡ್ ನೋಡೋಣ. ಅಪ್ಲೈ ಮಾಡೋದು ತುಂಬಾ ಸುಲಭ. 4 ಸ್ಟೆಪ್ಸ್. ಮೊದಲಿಗೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ, judiciary.karnataka.gov.in ಅಂತ.
ಅಲ್ಲಿ ನಿಮ್ಮ ಪರ್ಸನಲ್ ಮತ್ತೆ ಎಜುಕೇಷನಲ್ ಡೀಟೇಲ್ಸ್ ಎಲ್ಲವನ್ನೂ ಕರೆಕ್ಟಾಗಿ ಫಿಲ್ ಮಾಡಿ. ಆಮೇಲೆ ಕೇಳಿರೋ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು. ಲಾಸ್ಟ್ ಸ್ಟೆಪ್ SBI ಆನ್ಲೈನ್ ಗೇಟ್ವೇ ಮೂಲಕ ಅಪ್ಲಿಕೇಶನ್ ಫೀಸ್ ಪೇ ಮಾಡಿದ್ರೆ ಮುಗೀತು. ಅಪ್ಲೈ ಮಾಡೋಕ್ಕೋರೋ ಮುಂಚೆ ಈ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಂಡ್ರೆ ಒಳ್ಳೆಯದು. ಯಾವ್ದ್ಯಾವುದು ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ಬೇಕಿದ್ರೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್, ರೂರಲ್ ಅಥವಾ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್. ಜೊತೆಗೆ ನಿಮ್ಮ ಲೇಟೆಸ್ಟ್ ಫೋಟೋ ಮತ್ತೆ ಸೈನನ್ನು JPG ಫಾರ್ಮ್ಯಾಟ್ನಲ್ಲಿ ರೆಡಿ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಮತ್ತೆ 2A 2B 3A 3B ಅವರಿಗೆ ₹200, ಇನ್ನು SC ST ಕ್ಯಾಟಗರಿ 1 ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಕೇವಲ ₹100 ಮಾತ್ರ. ಸರಿ, ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಲಾಸ್ಟ್ ಡೇಟ್ ಯಾವಾಗ ಮತ್ತು ಕೆಲವು ಮುಖ್ಯವಾದ ಟಿಪ್ಸ್ ಏನು ಅನ್ನೋದನ್ನ ಈಗ ನೋಡೋಣ. ಒಂದು ಮಾತು ನೆನ್ಪಿಡಿ, ದಯವಿಟ್ಟು ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ. ಯಾಕಂದ್ರೆ ಕೊನೆ ಟೈಮಲ್ಲಿ ಸರ್ವರ್ ಬ್ಯುಸಿ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ ಮುಗಿಸ್ಬಿಡಿ. ಆನ್ಲೈನಲ್ಲಿ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಇದನ್ನ ಎಲ್ಲಾದ್ರೂ ಬರೆದಿಟ್ಕೊಳ್ಳಿ, May 21, 2026. ಈ ನೇಮಕಾತಿ ಬಗ್ಗೆ ಬೇಕಾದ ಎಲ್ಲಾ ಡೀಟೇಲ್ಸ್ ಈಗ ನಮ್ಮ ಮುಂದಿದೆ. ಎಲ್ಲವೂ ಸ್ಪಷ್ಟವಾಗಿದೆ. ಹಾಗಾದ್ರೆ ಒಂದು ಒಳ್ಳೆಯ ಸ್ಥಿರವಾದ ಸರ್ಕಾರಿ ಕೆಲಸವನ್ನ ಹುಡುಕ್ತಿರೋವರಿಗೆ ಇದು ಮೊದಲ ಹೆಜ್ಜೆ ಆಗ್ಬೋದೇ? ಖಂಡಿತ ಯೋಚನೆ ಮಾಡಿ. ಅರ್ಹತೆ ಇದ್ರೆ ಈ ಅದ್ಭುತ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ.